ನಾನು ಮೊದಲನೇ ಆಪರೇಷನ್ ಹೇಳಿದ್ದು ಈ ಥೈರಾಯ್ಡ್ದು ಆಪರೇಷನ್ ಹೇಳಿದೆ. ಇದನ್ನು ಒಂದೊಂದು ಒಳ್ಳೆಯ ಉದಾಹರಣೆ ತೊಗೊಳ್ಳೋಣ. ಇವತ್ತಿಗೆ ಈ ಆಪರೇಷನನ್ನು ಹಲವಾರು US ಎಲ್ಲಿ ಕೂಡ ಇದರ ಬಗ್ಗೆ ಹಲವಾರು ಚರ್ಚೆ ಆಗಿದೆ. ದಟ್ ಈ ಲಾಟ್ ಆಫ್ ದ ಸರ್ಜರೀಸ್, ಸಮ್ಟೈಮ್ಸ್ ಅಪ್ ಟು 20% ಆಫ್ ದಿಸ್ ಥೈರಾಯ್ಡ್ ಸರ್ಜರೀಸ್ ಆರ್ ಅನ್ನೆಸೆಸರಿ. ಯಾಕಂತ ಹೇಳಿದರೆ ಆ ಗಂಟು ಜೀವನಕ್ಕೆ ತೊಂದರೆ ಮಾಡುವುದಿಲ್ಲ. ಆ ಗಂಟನ್ನು ತೆಗಿಲಿಲ್ಲದಿದ್ದರೆ ಅದು ಜೀವಕ್ಕೆ ಯಾವುದೇ ಥರದಲ್ಲಿ ತೊಂದರೆ ಕೊಡುವುದಿಲ್ಲ. ಇದು ಹಾಗೆ ಇಟ್ಟು ಅಬ್ಸರ್ವೇಷನ್ ಮಾಡಿ 20 ವರ್ಷದಲ್ಲಿ ದೊಡ್ಡದಾದರೆ ಮಾತ್ರ ಅದನ್ನು ತೆಗಿಬೇಕಾಗ್ಬೋದು ಹೇಳುವಂತಹ ಕೆಲವು ಮಾಹಿತಿಗಳು ಉಂಟು, ಗೈಡ್ಲೈನ್ಸ್ ಉಂಟು. ಸೊ ಯಾವ ಸರ್ಜರಿಗಳು ಗೈಡ್ಲೈನ್ಸ್ನ ಫಾಲೋ ಮಾಡದೆ ಮಾಡ್ತೀವೋ ಅದಕ್ಕೆ ಅನ್ನೆಸೆಸರಿ ಹೇಳ್ಬೋದು. ಅದು ಹೊಟ್ಟೆಯ ಸರ್ಜರಿ ಆಗಲಿ, ಕುತ್ತಿಗೆ ಸರ್ಜರಿ ಆಗಲಿ, ನಾನು ಹೇಳೋದು ಮೂಳೆಯ ಸರ್ಜರಿ ಆಗಲಿ, ಅಥವಾ ಕಣ್ಣಿನ ಸರ್ಜರಿ ಆಗಲಿ, ಅಥವಾ ತಲೆಬುಡದ ಸರ್ಜರಿ ಆಗಲಿ, ಮೂಗಿನ ಸರ್ಜರಿ ಆಗಲಿ, ಬಾಯಿಯ ಸರ್ಜರಿ ಆಗಲಿ, ಡೆಂಟಲ್ ಸರ್ಜರಿ ಆಗಲಿ, ಅಥವಾ ಯಾವುದೇ ಥರದ ಕಾಸ್ಮೆಟಿಕ್ ಸರ್ಜರಿ ಆಗಲಿ, ಎಲ್ಲ ಕಡೆಯಲ್ಲಿ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಉಂಟು. ಯಾವ ಸರ್ಜರಿ ಯಾವಾಗ ಮಾಡಬೇಕು ಹೇಳಿ. ಅಂದರೆ ಇವತ್ತಿಗೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನಲ್ಲಿ ಜಗತ್ತಲ್ಲಿ ನಾವು ಆ ರೀತಿಯ ತೀರ್ಮಾನಕ್ಕೆ ಬಂದಿದ್ದೇವೆ. ದಟ್ ಎವಿಡೆನ್ಸ್ ಉಂಟಾ ಇಲ್ವಾ. ಈಗ ಆ ಒಂದು ಸರ್ಜರಿ ಮಾಡಿ ಅದರಲ್ಲಿ ಎವಿಡೆನ್ಸ್ ಈ ಸೇಸ್ ದಟ್ ದೆರ್ ಇಸ್ ನೋ ರೋಲ್ ಆಫ್ ಸರ್ಜರಿ ಇನ್ ದಿಸ್ ಪರ್ಟಿಕ್ಯುಲರ್ ಪ್ರೊಸೀಜರ್ ಹೇಳಿದರೆ ಎವಿಡೆನ್ಸ್ ಫ್ರಮ್ ಇಂಟರ್ನ್ಯಾಷನಲ್ ಡೇಟಾ ಆ್ಯಂಡ್ ಗೈಡ್ಲೈನ್ಸ್, ಆವಾಗ ಆ ಪ್ರೊಸೀಜರ್ ಮಾಡೋದು ಅನ್ನೆಸೆಸರಿ. ಸೊ ಇವತ್ತಿಗೆ ಇದಕ್ಕೆ ಹಲವಾರು ರೀತಿಯ ಹೊಣೆಗಳು ಇರ್ಬೋದು. ಮೊದಲನೇದಾಗಿ ಇದಕ್ಕಿರುವ ಜವಾಬ್ದಾರಿ ಬರುವುದು ನಮಗೆ ಕೆಲವೊಮ್ಮೆ ಮೆಡಿಕಲ್ ಎಜುಕೇಷನಲ್ಲಿ ಮಾಹಿತಿಗಳು ಪ್ರತಿ ತಿಂಗಳು, ಪ್ರತಿ ವರ್ಷ ಅಥವಾ ಪ್ರತಿ ದಿನವೂ ಚೇಂಜ್ ಆಗ್ತಾ ಉಂಟು. ನಿನ್ನೆ ಮಾಡಿದ ಇಂಡಿಕೇಷನ್ ಇವತ್ತಿಗೆ ಚೇಂಜ್ ಆಗಿದೆ. ಅಂಥ ದಿನಗಳು ಕೂಡ ಉಂಟು. ಕೋವಿಡ್ ಅದಕ್ಕೆ ಸಾಧಾರಣ ಉದಾಹರಣೆ. ಮೊನ್ನೆನೇ ಆಗಿರುವಂತಹ ಕೋವಿಡ್ನ ಈ ಒಂದು ಗೊಂದಲದಲ್ಲಿ ನಾವು ನೋಡಿದ್ದೆವು. ಯಾವ ಪ್ಲಾಸ್ಮಾ ಬೆಸ್ಟ್ ಹೇಳಿ ಇತ್ತು, ಅದರಲ್ಲಿ ಮರುನೇ ದಿನ ಹಲವಾರು ತಿಂಗಳ ನಂತರ ಹೇಳಿದರು ಇದರಲ್ಲಿ ಬೆನಿಫಿಟ್ ಮೇ ನಾಟ್ ಬಿ ದೇರ್ ಹೇಳಿ. ಈಗ ರೀಸೆಂಟಾಗಿ ಇಲ್ಲ ಇದು ಬೆನಿಫಿಷಿಯಲ್ ಉಂಟು ಹೇಳಿ ಬಂತು. ಅದೇ ರೀತಿಯಲ್ಲಿ ರೆಮ್ಡೆಸಿವಿರಿಂದ ಕಾರಣದಿಂದಾಗಿ ಏನೂ ಪ್ರಯೋಜನ ಎಳ್ಳೆಯಲ್ಲಿ ಒಂದು ಕಡೆ ನಿಲ್ಲಿಸಿಬಿಟ್ರು ಅದನ್ನು. ಸೊ ಇಂಥ ಹಲವಾರು ರೀತಿಯಲ್ಲಿ ಸ್ಟೀಮ್ ಇನ್ಹಲೇಷನ್ ಅಂತ ಪ್ರೊಸೀಜರಿಂದಾಗಿ ಎಷ್ಟೋ ಥರ ತೊಂದರೆಗಾಯಿತು ಸ್ಟೀಮ್ ಅಂತ ಇನ್ಹಲೇಷನಿಂದ. ಸೊ ಇಂಥ ರೀತಿಯಲ್ಲಿ ಮಾಹಿತಿಗಳು, ರೆಸ್ಪಾನ್ಸಿಬಲ್ಗಳು ಹಲವಾರು ಇರುತ್ತೆ ಇದಕ್ಕೆ. ಒಂದು ನಾನು ಹೇಳೋದು ಫೇಕ್ ಇನ್ಫಾರ್ಮೇಷನ್ ಮೋಸ್ಟ್ ಕಾಮನ್ ಆಗಿರುವಂಥದ್ದು ಇವತ್ತಿಗೆ ಫೇಕ್ ಇನ್ಫಾರ್ಮೇಷನ್. ಈ ಫೇಕ್ ಇನ್ಫಾರ್ಮೇಷನನ್ನು ಸೈನ್ಸಲ್ಲಾಗಲಿ, ಮೆಡಿಸಿನಲ್ಲಾಗಲಿ, ಅಥವಾ ಥರದ ಬೇರೆ ಬೇರೆ ರೀತಿಯಲ್ಲಿ ಆಗಲಿ, ವಾಟ್ಸ್ಯಾಪ್ ಯೂನಿವರ್ಸಿಟಿಯ ಮೂಲಕ ಆಗಲಿ, ಗೂಗಲ್ನ ಮೂಲಕ ಆಗಲಿ, ಗೂಗಲ್ ಮಾಡುವಾಗ ಜನರು ಬಂದು ಆತಂಕ ಪಡ್ಕೊಬಂದು ಈಗ ಕೆಲವರು ಇದ್ದಾರೆ ಪೇಷಂಟ್, ನನಗೆ ಮೊನ್ನೆ ಬಂದು ಹೇಳಿದರು ಒಬ್ಬ ಪೇಷಂಟ್, ಸರ್ ಇಲ್ಲಿ ಒಂದು ಗಂಟು ಉಂಟು, ನಾನು ಗೂಗಲ್ ಮಾಡಿದ್ದೆ, ಈ ಗಂಟು ನಾನೇ ಸ್ವತಃ ಹೋಗಿ ಅಲ್ಟ್ರಾಸೌಂಡ್ ಮಾಡಿಸಿ ಬಂದಿದ್ದೇನೆ, ಇದರಲ್ಲಿ ಒಂದು ಗಂಟು ಉಂಟು, ಈ ಗಂಟು ಲಿಂಫೋಮಾ ಇರ್ಬೋದು ಹೇಳಿದರು ನನಗೆ. ನಾನು ಹೇಳಿದಮ್ಮ ಇದು ನೀವು ಹೇಗೆ ಬಂದಿರಿ ಈ ತೀರ್ಮಾನ ಕೇಳುವಾಗ, ನಾನು ಈ ಗಂಟನ್ನು ಹಿಡ್ಕೊಂಡು ನನಗೆ 3-4 ದಿನದ ನೋವು ಆಗ್ತಾಯಿತ್ತು, ಚೆಕಪ್ಪಿಗೆ ಹೋದೆ, ಅಲ್ಲಿ ಹೇಳಿದರು ಅಲ್ಟ್ರಾಸೌಂಡ್ ಮಾಡಬೇಕಿದ್ರೆ ಮಾಡಬೇಡಿ ಹೇಳಿ. ನಾನು ಅಲ್ಟ್ರಾಸೌಂಡ್ ಮಾಡಿಸ್ಬಿಟ್ಟೆ, ಯಾಕಂದರೆ ಚೆಕ್ ಮಾಡಿಬಿಡೋಣ, ತಪಾಸಣೆ ಬ್ಲಡ್ ಎಲ್ಲ ಚೆಕ್ ಮಾಡಿಬಿಟ್ಟೆ. ಈ ಗಂಟು ಉಂಟು ಹೇಳಿದರು. ಸೊ ನನಗೆ ಈ ಗಂಟು ತೆಗಿಸ್ಬೇಕು ಹೇಳಿದರು. ನನಗೆ ತಲೆಗೆ ಪ್ರತಿದಿನ ನನಗೆ ನಿದ್ದೆ ಬರ್ತಾ ಇಲ್ಲ, ಇದೊಂದು ಚಿಂತನೆ ಆಗಿ ಬರ್ತಾ ಉಂಟು, ನನಗೆ ಇದು ಕಾಯಿಲೆ ಇರ್ಬೋದು, ಆ ಕಾಯಿಲೆ ಇರ್ಬೋದು. ಫೋಬಿಯಾ, ಫೇಕ್ ಇನ್ಫಾರ್ಮೇಷನ್ ಮೊದಲನೇದು. ಫೋಬಿಯಾ ಇನ್ನೊಂದು. ಫೋಬಿಯಾ ಅಂದರೆ ನನಗೇನೋ ಒಂದು ಆತಂಕವೋ ಇದು ಮೋಸ್ಟ್ಲಿ ಕಾಯಿಲೆ ಬರುತ್ತೆ ಹೇಳಿ. ಅಂಥ ಸಂದರ್ಭದಲ್ಲಿ ನಾನು ಈ ಅನ್ನೆಸೆಸರಿ ಸರ್ಜರಿ ಮಾಡೋಕ್ಕೆ ನಾನೇ ಹೇಳ್ತಾ ಇದ್ದೀನಿ, ಇಲ್ಲದನ್ನು ತೆಗಿಸಿ ಬಿಡಿ ಹೇಳಿ. ನಾನು ಇದಕ್ಕೆ 1 ತಾಸು ಎಕ್ಸ್ಪ್ಲೈನ್ ಮಾಡಿದೆ. 1 ತಾಸಲ್ಲಿ ನಾನು ಸರ್ಜರಿ ಮಾಡಿ ಫಿನಿಷ್ ಮಾಡಿ ಅವಳನ್ನು ಡಿಸ್ಚಾರ್ಜ್ ಮಾಡ್ಬೋದಿತ್ತು. ಬಟ್ ಆ 1 ತಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ರಲ್ಲಿ ನಾನು ಆ ಫೇಕ್ ಇನ್ಫಾರ್ಮೇಷನ್ ಮತ್ತು ರಾಂಗ್ ಇನ್ಫಾರ್ಮೇಷನನ್ನು ರಿವರ್ಸ್ ಮಾಡೋಕ್ಕೆ ನನಗೆ 1 ತಾಸು ತೊಗೊಂಡಿತ್ತು. ಯಾಕೆಂತ ಹೇಳಿದರೆ ಅವಳಿಗೆ ನನಗೆ ಎಕ್ಸ್ಪ್ಲೈನ್ ಮಾಡಬೇಕಾಯಿತು, ಅಮ್ಮ ಇದರಲ್ಲಿ ಏನೂ ಪ್ರಯೋಜನ ಇಲ್ಲ ಈ ಪ್ರೊಸೀಜರ್ ಮಾಡಿ, ಇದರಿಂದಾಗಿ ನಿನಗೆ ಏನೂ ಪ್ರಯೋಜನ ಇಲ್ಲ, ನೀನು ಖರ್ಚು ಮಾಡ್ತಿ ಆಸ್ಪತ್ರೆ ಮೇಲೆ, ಔಷಧದ ಮೇಲೆ, ಡಾಕ್ಟ್ರನ ಮೇಲೆಲ್ಲ ಖರ್ಚು ಮಾಡ್ತೀನಿ, ನನಗೇನೈತೆ ನನ್ನ ಫೀಸ್ ನೀನು ಕೊಡ್ತಿ, ಬಟ್ ಅದರಿಂದ ಪ್ರಯೋಜನ ಏನಾಯಿತು ನಿನಗೆ, ಆ ಗಂಟಲ್ಲಿ ನೆಗೆಟಿವ್ ಉಂಟೇಳಿ ನಮಗೆ ಈಗಲೇ ಗೊತ್ತು. ಇಂಥ ಅನ್ನೆಸೆಸರಿ ಪ್ರೊಸೀಜರ್ಗಳು ಅಂದರೆ ಫೋಬಿಯಾ ಕಾರಣ, ರಾಂಗ್ ಇನ್ಫಾರ್ಮೇಷನ್ ಕಾರಣ, ಆತಂಕಗಳ ಕಾರಣ ಆಗ್ತಾ ಉಂಟು. ಅದಲ್ಲದೆ ನಾನು ಮೊದಲು ಹೇಳಿದಂಗೆ ಈಗ ಕಮರ್ಷಿಯಲೈಸೇಷನ್, ಯಾರಾದರೂ ಈಗ ಆ 1% ಡಾಕ್ಟರ್ಗಳಲ್ಲೂ ಯಾರಾದರೂ ತಪ್ಪು ಉದ್ದೇಶ ಇಟ್ಕೊಂಡು ಕೂಡ ಯೋಚನೆ ಮಾಡಿದರೂ ಕೂಡ ಅದು ಭಯ ಇರುತ್ತೆ. ಮೆಡಿಕಲ್ ಇನ್ಫಾರ್ಮೇಷನ್ ಅಪ್ಗ್ರೇಡ್ ಮಾಡದಿದ್ದ ಕಾರಣ, ಅಂದರೆ ಈಗ ಯಾರಾದರೂ ಈಗ 20 ವರ್ಷದ ಮೊದಲು ಇರುವಂಥ ಗೈಡ್ಲೈನ್ಸನ್ನು ಫಾಲೋ ಮಾಡಿಕೊಂಡು ಹೊಸ ಗೈಡ್ಲೈನ್ ಫಾಲೋ ಮಾಡಲಿಲ್ಲಾದರೂ ಕೂಡ ಈ ಅನ್ನೆಸೆಸರಿ ಸರ್ಜರಿ ಆಗ್ಬೋದು. ಅದೇ ಒಂದು ಈಗ ಹೇಳೋದು ಒಂದು ರೀತಿಯಲ್ಲಿ ನಾನು ಬೆಂಗಳೂರಲ್ಲಿ ಈಗ ನಾನು ಹಳೆ ಗೈಡ್ಲೈನ್ಸ್ ಫಾಲೋ ಮಾಡ್ತಾ ಇದ್ದೇನೆ, ಅವನು US ಗೆ ಹೋಗ್ತಾನೆ, US ಅವನಿಗೆ ನೋಡಿ ಇಲ್ಲ ಇದು ಗೈಡ್ಲೈನ್ಸ್ ಇಲ್ಲಿಗೆ ನಾವು ಫಾಲೋ ಮಾಡೋದಿಲ್ಲ, ನಾವು ಸರ್ಜರಿ ಮಾಡೋದಿಲ್ಲ ಹೇಳ್ಬೋದು. ಬಟ್ ನಾನು ಬೆಂಗಳೂರಲ್ಲಿ ಕೂತು 20 ವರ್ಷದ ಮೊದಲನ ಗೈಡ್ಲೈನ್ಸನ್ನು ಫಾಲೋ ಮಾಡಿಕೊಂಡು ನಾನು ಸರ್ಜರಿ ಇತ್ತದರಲ್ಲಿ, ನಾನು ಮೆಡಿಕಲ್ ಸ್ಕೂಲಲ್ಲಿರುವಾಗ
ಅದು ಗೈಡ್ಲೈನ್ಸ್ನ ಫಾಲೋ ಮಾಡಿಕೊಂಡು ಪೇಷಂಟ್ ಕನ್ವಿನ್ಸ್ ಮಾಡೋಕ್ಕೆ ಸೆಕೆಂಡ್ ಒಪಿನಿಯನಿಗೆ USA ಹೋದರೆ ಅಲ್ಲಿ ಅವ್ರು ಹೇಳಿದರೆ ಇಲ್ಲರಿ ಇದು ಗೈಡ್ಲೈನ್ಸಲ್ಲಿ ಈಗ ನಾವು ಚೇಂಜ್ ಮಾಡಿದ್ದೇವೆ ವರ್ಲ್ಡ್ ಓವರ್ ನಾವು ಮಾಡೋದಿಲ್ಲ ಹೇಳಿದರೆ ನಾನು ನನ್ನ ಮೆಡಿಕಲ್ ನಾಲೆಜನ್ನು ಅಪ್ಗ್ರೇಡ್ ಮಾಡಿಲ್ಲ ಹೇಳಿ ಅರ್ಥ. ದಿನ ಇವತ್ತಿಗೆ ಮೆಡಿಕಲ್ ನಾಲೆಜ್ ಅಪ್ಗ್ರೇಡ್ ಆಗ್ತಾ ಉಂಟು. ಆ ಕಾರಣದಿಂದಾಗಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಆಗಲಿ ಅಥವಾ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಆಗಿ ಕಡ್ಡಾಯವಾಗಿ ಡಾಕ್ಟರ್ಗಳು ಅಪ್ಡೇಟ್ ಮಾಡಲೇಬೇಕು ತಮ್ಮ ನಾಲೆಜನ್ನು. ಯಾವುದೇ ಫೀಲ್ಡಲ್ಲಿ ಇಲ್ಲಿ ಪ್ರತಿ ದಿನ ಬದಲಾವಣೆಗಳಾಗ್ತಾ ಉಂಟು, ಗೈಡ್ಲೈನ್ಸ್ ಚೇಂಜ್ ಆಗ್ತಾ ಉಂಟು, ಪಾಲಿಸಿಗಳು ಚೇಂಜ್ ಆಗ್ತಾ ಉಂಟು, ಮತ್ತು ಹೊಸ ಆವಿಷ್ಕಾರಗಳಾಗ್ತಾ ಉಂಟು, ಪರಿವರ್ತನೆಗಳಾಗ್ತಾ ಉಂಟು. ಆ ಕಾರಣದಿಂದಾಗಿ ಅಪ್ಗ್ರೇಡಿಂಗ್ ನಾಲೆಜ್ ಇಸ್ ಮ್ಯಾಂಡೇಟರಿ. ಅದು ಗ್ರಾಮದಲ್ಲಿ ಇರಲಿ ಅಥವಾ ಸಿಟಿಗಳಲ್ಲಿ ಮೆಟ್ರೋಗಳಲ್ಲಿ ಇರಲಿ, ಎಲ್ಲ ಕಡೆ ಕೂಡ ನಾವು ನಮ್ಮ ನಾಲೆಜ್ಗಳನ್ನು ಅಪ್ಗ್ರೇಡ್ ಮಾಡೋದು ತಮ್ಮ ಡಾಕ್ಟರ್ಗಳ ಜವಾಬ್ದಾರಿ. ಅದಲ್ಲದೆ ಇವತ್ತು ರೆಗ್ಯುಲೇಷನ್ ಮೂಲಕ ಕೂಡ ಯೂನಿವರ್ಸಿಟಿಗಳು ಮತ್ತು ಕಾಲೇಜ್ಗಳು, ಅದಲ್ಲದೆ ನಮ್ಮ ಮೆಡಿಕಲ್ ಕೌನ್ಸಿಲ್ಗಳು, ರೆಗ್ಯುಲೇಟರಿ ಬಾಡೀಸ್ಗಳು ಕೂಡ ಅದಕ್ಕೆ ಪ್ರಮೋಟ್ ಮಾಡಿಕೊಂಡು ಸ್ಟ್ರಿಂಜೆಂಟ್ ಆ್ಯಕ್ಷನ್ಗಳನ್ನು ಮತ್ತು ಅದಕ್ಕೆ ಸ್ಟ್ರಿಂಜೆಂಟ್ ರೂಲ್ಸ್ಗಳನ್ನು ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.